ಈ ದಿನ ನಮ್ಮ ಶಾಲೆನಲ್ಲಿ ಅಗ್ನಿಶಾಮಕ ಠಾಣೆ ಅರಸೀಕೆರೆ ಇವರ ನೇತೃತ್ವದಲ್ಲಿ ಶ್ರೀಯುತ ಪುಟ್ಟಮಲ್ಲಪ್ಪ ಅನ್ನುವರ ಠಾಣಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಶಾಲೆನಲ್ಲಿ ಒಂದು ಅಗ್ನಿ ದುರಂತದ ಅವಘಡಗಳ ಮುಂಜಾಗ್ರತಾ ಕ್ರಮವಾಗಿ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಪುಟ್ಟಮಲ್ಲಪ್ಪ ಮತ್ತು ಅವರ ಸಿಬ್ಬಂದಿ ವರ್ಗದವರು ತಮ್ಮ ಪರಿಕರಗಳು ಮತ್ತು ವಾಹನಗಳೊಂದಿಗೆ ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳನ್ನ ಉದ್ದೇಶಿಸಿ ಅತ್ಯಮೂಲ್ಯವಾಗಿರ್ತಕ್ಕಂತಹ ಮಾಹಿತಿಗಳನ್ನ ಮಕ್ಕಳಿಗೆ ಒದಗಿಸ್ಕೊಟ್ರು. ಅಪಾಯದಿಂದ ತಮ್ಮನ್ನ ತಮ್ಮ ಕುಟುಂಬವನ್ನ ಹೇಗೆಲ್ಲ ಪಾರು ಮಾಡ್ಕೊಳ್ಬಹುದು, ಆ ಮುಖಾಂತರ ಸಮಾಜಕ್ಕೆ ಕೊಡಬಹುದಾಗಿರ್ತಕ್ಕಂಥ ಕೊಡುಗೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರಿಗೆ ಕನಿಷ್ಠ ತಮ್ಮ ಸಾಮಾಜಿಕ ಕಳಕಳಿಯ ಜ್ಞಾನವನ್ನ ಹೊಂದತಕ್ಕಂಥದ್ದು ಹೇಗೆ ಅನ್ನೋದನ್ನ ಸರಳವಾಗಿರ್ತಕ್ಕಂಥ ಮತ್ತು ಗ್ರಾಮ್ಯ ಭಾಷೆಯಲ್ಲಿ ಮಕ್ಕಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಉಪನ್ಯಾಸ ಮುಖಾಂತರ ತಿಳಿಸಿದ್ರು. ಜೊತೆಗೆ ಪ್ರತಿಯೊಂದು ಪರಿಕರಗಳನ್ನು ಕೂಡ ಬಳಸುವಾಗ ತಾವು ತೋರಬಹುದಾಗಿರ್ತಕ್ಕಂಥ ಅಥವಾ ಆ ವಿಚಾರದಲ್ಲಿ ಮೆರೆಯಬಹುದಾಗಿರ್ತಕ್ಕಂಥ ಜಾಣ್ಮೆಯನ್ನ ಸರಳೋಪಾಯವಾಗಿ ತೋರಿಸಿಕೊಟ್ರು. ಈ ಒಂದು ಕಾರ್ಯಕ್ರಮ ಮಕ್ಕಳ ಮನಸ್ಸಿಗೆ ಬಹಳ ಇಷ್ಟ ಆಗಿತ್ತು. ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಇಂಥ ಅವಕಾಶ ಸಿಕ್ಕಾಗ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಬಹುದು ಅನ್ನುವ ಕುತೂಹಲ ಭರಿತವಾಗಿರ್ತಕ್ಕಂಥದ್ದು ಆ ಮುಖಾಂತರ ಮಕ್ಕಳ ಮನಸ್ಸಿಗೆ ಮುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಆ ಸಿಬ್ಬಂದಿ ವರ್ಗದವರನ್ನ ಶಾಲಾ ವತಿಯಿಂದ ಶಾಲೆಯ ಇತಿಮಿತಿ ಒಳಗಡೆ ಅವರನ್ನ ಗೌರವಿಸಿ ಸನ್ಮಾನಿಸುವಂತ ಕೆಲಸವನ್ನ ಮಾಡಿರ್ತೀವಿ. ಅದು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಇದೆ ಹಾಕ್ಬೇಕಾಯ್ತು. ಪೆಟ್ರೋಲ್ ಉದುರ್ತೀವಲ್ಲ, ಡೀಸೆಲ್ ನಿಧಾನಕ್ಕೆ ಹೇಳೋದು. ಇನ್ನೊಂದು ಸ್ವಲ್ಪ ಡೀಸೆಲ್ ಹಾಕಿದ್ರೆ ನಿಧಾನ ಕುಡಿಯೋದು. ಅಲ್ಲೇ ಇರಪ್ಪ, ನೀವು ಅಲ್ಲೇ ಇರಿ. ಇಷ್ಟು ನೀರೆಲ್ಲ ಹೊಡಿತಾರೆ, ಆಮೇಲೆ ಮೈ ಮೇಲೆಲ್ಲ ಸಿಲಿಂಡರ್ ಯಾವಾಗ ಬ್ಲಾಸ್ಟ್ ಆಗುತ್ತೆ, ಅಂದ್ರೆ ಅದಕ್ಕೆ ಒಂದು ಟೆಸ್ಟ್ ನಡೆದಿರುತ್ತೆ. ಅಂದ್ರೆ ಇಷ್ಟು ಒತ್ತಡನಾದ್ರೂ ತೊಡ್ಕೊಳ್ಳೋ ತನಕ ಒಂದು ಟೆಸ್ಟ್, ಅಂದ್ರೆ ಒತ್ತಡ ಪರೀಕ್ಷೆ, ಪ್ರೆಷರ್ ಟೆಸ್ಟ್ ನಡೆದಿರುತ್ತೆ. ಆ ಒತ್ತಡನ ಮೀರಿ ಯಾವಾಗ ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಅವಾಗ ಅದು ಬ್ಲಾಸ್ಟ್ ಆಗುತ್ತೆ. ಯಾವಾಗಲೂ ಸಿಲಿಂಡರ್ ಒಳಗೇನೆ ಗ್ಯಾಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸಿಲಿಂಡರ್ ಒಳಗೆ ನಮಗೆ ಹೊರಗೆ ಅಟ್ಮಾಸ್ಫಿಯರಿಕ್ ಏರ್ಗೆ ಇದಾಗ್ಬಿಟ್ಟು ಅದು ಲಿಕ್ವಿಡ್ ಇಂದ ಗ್ಯಾಸ್ ಫಾರ್ಮ್ ಆಗಿ ಬರುತ್ತೆ. ಗೊತ್ತಲ್ಲ ಇದೆಲ್ಲ. ಆ ಲಿಕ್ವಿಡ್ ಫಾರ್ಮ್ ಅಲ್ಲಿ ತುಂಬಬೇಕಾದ್ರೆ 1:250 ರೇಷಿಯೋ. ಅಂದ್ರೆ ಈಗ ಒಂದು ಕಣ ಗ್ಯಾಸ್ ಒಳಗಿರೋ ಒಂದು ಕಣ ದ್ರವ ಹೊರಗೆ ಬರ್ಬೇಕಾದ್ರೆ 250 ಕಣಗಳಾಗಿ ಹೊರಗೆ ಬರುತ್ತೆ. ಗೊತ್ತಾಯ್ತಾ? ಅಂದ್ರೆ ಈ ಗ್ಯಾಸ್ 250 ಗ್ಯಾಸ್ಗೆ ಸಮದಲ್ಲಿ ಇದೆ. ಗೊತ್ತಾಯ್ತಾ? ಹಾಗಾಗಿ ಈಗ ಏನಾದ್ರೂ ಬೆಂಕಿ ಆಯ್ತು ಅಂತಂದ್ರೆ ಇದು ಸುತ್ತ ಏನಾದ್ರೂ ಬೆಂಕಿ ಆಗಿ ಇದು ಇದಾಗ್ತಾ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆಂಡ್ ಆಗಿ ಒಳಗೆ ಲಿಕ್ವಿಡ್ ಫಾರ್ಮ್ ಇರೋದು ಗ್ಯಾಸ್ ಫಾರ್ಮ್ ಆಗ್ತಾ ಅದು ಯಾವಾಗ ಒತ್ತಡ ತಡೆಯೋದಕ್ಕೆ ಆಗಲ್ಲ, ಬಿಸಿ ಆಗಿ ಹೊರಗಡೆ ಬಿಸಿ ಆಗ್ತಾ ಯಾವಾಗ ತಡೆಯೋದಕ್ಕೆ ಆಗಲ್ಲ ಅವಾಗ ಬ್ಲಾಸ್ಟ್ ಆಗುತ್ತೆ. ಅದಕ್ಕೊಂದು ಟೈಮ್ ಇರುತ್ತೆ. ಈಗ ಒಂದ್ಸಲ ಬೆಂಕಿ ಆಯ್ತು, ಅದ್ರ ಸುತ್ತ ಬೆಂಕಿ ಆಗಿದೆ ಅಂತಂದ್ರೆ ಅದು ಬ್ಲಾಸ್ಟ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಇನ್ನೂ ಟೈಮ್ ಇದೆ ಅಂತ ಅರ್ಥ. ಅವಾಗ ನಾವೇನ್ ಮಾಡ್ಬೇಕು, ಅದನ್ನ ಕೂಲ್ ಮಾಡ್ಬೇಕು. ಅದನ್ನ ಆಲ್ಮೋಸ್ಟ್ ಆತರ ಏನಾದ್ರು ಆಗಿದ್ರೆ ಯಾರು ಕೂಡ ದಯವಿಟ್ಟು ಮನೇಲಿ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಆದ್ರೆ ರೆಗ್ಯುಲೇಟರ್ ಆಫ್ ಮಾಡೋದಕ್ಕೆ ಅವಕಾಶ ಇದ್ರೆ ಆಫ್ ಮಾಡೋದಕ್ಕೆ ಅವಕಾಶ ಇಲ್ಲದೆ ಅದ್ರ ಸುತ್ತಮುತ್ತ ಏನಾದ್ರು ಬೆಂಕಿ ಆಗಿದ್ರೆ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೋಬೇಡಿ. ಫೈರ್ ಇಂಜಿನ್ ಕಾಲ್ ಮಾಡಿ. ಅದು ಏನ್ ಮಾಡ್ಬೇಕು, ಕೂಲಿಂಗ್ ಮಾಡ್ಬೇಕು. ನಿಮ್ಮ ಹತ್ರ ಕೂಲಿಂಗ್ ಮಾಡೋದಕ್ಕೆ ಯಾವ್ದಾದ್ರು ಮೆಥಡ್ ಇತ್ತು, ನೀರಲ್ಲಿ ಪೈಪ್ ಇಡೋದು ಮೆಥಡ್ ಇತ್ತು ಅಂದ್ರೆ ಕೂಲ್ ಮಾಡಿದಾಗ ಅದು ಕೂಲ್ ಆಯ್ತು ಅಂತಂದ್ರೆ ಅವಾಗ ಆಲ್ಮೋಸ್ಟ್ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದು ಬ್ಲಾಸ್ಟ್ ಆಗೋದು ಯಾವಾಗ ಅಂತಂದ್ರೆ ಗ್ಯಾಸ್ ಲೀಕೇಜ್ ಆದಾಗ. ಗ್ಯಾಸ್ ಲೀಕೇಜ್ ಇದೆಯಲ್ಲ, ಗ್ಯಾಸ್ ಬೆಂಕಿ ಆಗಿರೋದಕ್ಕಿಂತ ಗ್ಯಾಸ್ ಲೀಕೇಜು ತುಂಬಾ ಡೇಂಜರಸ್. ಗ್ಯಾಸ್ ಲೀಕೇಜ್ ಆಗಿ ತುಂಬಾ ತುಂಬಿಕೊಂಡಿರೋ, ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ತುಂಬಾ ತುಂಬಿಕೊಂಡಿರೋದು, ಆತರ ಏನಾದ್ರು ಪೂರ್ತಿ ತುಂಬಿಕೊಂಡಿರುತ್ತೆ. ಸ್ವಲ್ಪ ಲೀಕೇಜ್ ಆದ್ರೆ ಸಮಸ್ಯೆ ಇಲ್ಲ. ಆ ಸ್ಮೆಲ್ ಬಂದಾಗ ನೀವು ಆದಷ್ಟು ಹುಷಾರಾಗಿ ಜಾಗ್ರತೆಯಾಗಿ ಕಿಟಕಿ
ಬಾಗಿಲೆಲ್ಲ ಓಪನ್ ಮಾಡ್ಬೇಕಾಗತ್ತೆ. ಯಾವ್ದೇ ಶೂ ಆಗ್ಲಿ ಮತ್ತೊಂದಾಗ್ಲಿ ಲೈಟು ಇಲ್ಲ ಮೊಬೈಲ್ ಯಾವ್ದನ್ನು ಕೂಡ ಆಪರೇಟ್ ಮಾಡಬಾರ್ದು. ಗೊತ್ತಾಯ್ತಲ್ಲ? ಎನಿ ಡೌಟ್ಸ್? ಗಾಡಿಲಿ ಯಾವ ರೀತಿ ಅಂತ ಅದನ್ನ ಬೆಂಕಿ ನಂದಿಸಕ್ಕೆ, ಯಾಕಂದ್ರೆ ಇದು ಪೆಟ್ರೋಲ್ ತೇಲ್ತಿರ್ತದೆ, ನೀರೇನಾಗಿರ್ತದೆ ಹೇಳಿ, ಹೇಗಿರ್ತದೆ, ಭಾರವಾಗಿರ್ತದೆ. ಅದಕ್ಕೆ ನಾವು ಬರೀ ನೀರು ಹೊಡೆದ್ರೆ ಏನಾಗ್ತದೆ, ಇನ್ನು ಜಾಸ್ತಿ ಎಕ್ಸ್ಪೈರ್ ಆಗ್ತಾ ಹೋಗ್ತಾರೆ. ಇನ್ನ 1 ಕಿಲೋಮೀಟರ್ ತೇಲಿಕೆ ಅಂತ ಹೋಗ್ಬೇಕಾದ್ರೆ ಬೆಂಕಿ ಇಲ್ಲಿ ಬೆಂಕಿ ಕೊಟ್ಟರೆ ಅದು ಯಾರು ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಫೋಮು ಹಾಕೊಂಡು ಉಪಯೋಗಿಸ್ತಾರೆ. ಅದು ನೊರೆಯನ್ನ ತಡೆಗಟ್ಟಿ ಗಾಳಿ ತಡೆಗಟ್ಬಿಟ್ಟು ಅದ್ರ ಮೇಲೆ ನೊರೆಗೆ ಫೋನ್ ಬರೋದಕ್ಕೆ ಬೀಳುತ್ತೆ, ಅವಾಗ ಬೆಂಕಿ ನೆಂದು ಹೋಗುತ್ತೆ. ಅದನ್ನ ಮಾಮೂಲಿ ಬಿ ಕ್ಲಾಸ್ ಫೈರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿ ಕ್ಲಾಸ್ ಫೈರ್. ಇದೇನು ನೇರವಾಗಿ ನೀವು ಕರೆಂಟ್ ಲೈನ್ಗೆ ಎಲ್ಲ ಹೊಡಿಬಹುದು. ಕರೆಂಟ್, ಕರೆನ್ಸಿಗಳು ಮತ್ತೆ ಕಾಸ್ಟ್ಲಿ ರೆಕಾರ್ಡ್ಸ್ಗಳೆಲ್ಲ ಇವಕ್ಕೆ ಏನಾದ್ರು ಜಾಸ್ತಿ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಕೋಲ್ಡ್ ಇದು ಬರ್ನ್ ಆಗುತ್ತೆ. ಹುಷಾರಾಗಿ ಇಟ್ಕೊಂಡು ಅಲ್ಲಿ ಆನ್ ಮಾಡಿ, ಅದು ಸೌಂಡ್ ಆಗುತ್ತೆ. ಮತ್ತೆ ಈ ತರ ಸೌಂಡ್ ಬರ್ತದೆ. ನೀವು ಎಲ್ಲಿ ಎಲೆಕ್ಟ್ರಿಕಲ್ ಶಾರ್ಟ್ ಆಗಿರ್ತದೆ ನೇರವಾಗಿ ಕರೆಂಟ್ ಲೈನ್ ಇದ್ದಂಗೆ ಹೊಡಿಬಹುದು. ಗೊತ್ತಾಯ್ತಾ ಎಲ್ಲರಿಗೂ? ಕರೆಂಟ್ ಲೈನು ಇದ್ದಂಗೆ ಹೊಡಿಬಹುದು, ಏನ್ ತೊಂದರೆ ಇಲ್ಲ. ನೇರವಾಗಿ ಕರೆಂಟ್ ಲೈನ್ಗೆ ಮತ್ತೆ ಕರೆನ್ಸಿ ಇದ್ದವಕ್ಕೆಲ್ಲ ನೇರವಾಗಿ ಕರೆಂಟ್ ಇದ್ದಂಗೆ ಉಪಯೋಗಿಸಬಹುದು. ಅದಕ್ಕೆ ಸಿ ಕ್ಲಾಸ್ ಫೈರ್ ಅಂತ ಹೇಳ್ತೀವಿ. ಮತ್ತೆ ಡಿ ಕ್ಲಾಸ್ ಫೈರ್ ಮೆಟಲ್ ಮತ್ತೆ ಚಿನ್ನ, ಬೆಳ್ಳಿ, ಕಬ್ಬಿಣ ಅದು ಸಿಡಿತದೆ. ಅದಕ್ಕೋಸ್ಕರ ಡಿ ಕ್ಲಾಸ್ ಫೈರ್ ಅಂದ್ರೆ ಅದು ಕಿಂಗ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ. ಇದಕ್ಕೆ ಇದು ಕಾಸ್ಟ್ಲಿ ಇರ್ತದೆ, ಎಲ್ಲಾ ಫೈರ್ ಉಪಯೋಗಿಸಬಹುದು. ಅದು ನಾವು ಸುಮ್ಸಿಂಗನೆ ಒಣೆದು ಹುಲ್ಲು ಮತ್ತೆ ಇದು ಪೇಪರ್ ಇವಕ್ಕೆಲ್ಲ ಉಪಯೋಗಿಸಕ್ಕಲ್ಲ. ಅದು ಮೆಟಲ್ ಫೈರ್ ಎಲ್ಲ ಫೈರ್ ಉಪಯೋಗಿಸಬಹುದು. DCP ಅಂತ ಡೈ ಕೆಮಿಕಲ್ ಪೌಡರ್ ಅಂತ ಅದ್ರಲ್ಲಿ ಸೇಫ್ಟಿ ಪಿನ್ ಇರ್ತದೆ. ಏನು ದೊಡ್ಡ ಸಿಲಿಂಡರ್ ಇನ್ನೊಂದು ತೋರಿಸ್ತೀವಿ, ಎಷ್ಟು ಬೇಕು ಅಷ್ಟೇ. ಏನು ಆಗಲ್ಲ ನಿಮ್ಗೆ. ಸ್ವಲ್ಪ ಮಕ್ಕಕ್ಕೆ ಏನಾದ್ರು ಪೌಡರ್ ಟೈಪ್ ಇರ್ತದೆ, ಅದನ್ನು ಅಷ್ಟೇನೆ ಬೆಂಕಿ ನಿಲ್ಲಿಸಕ್ಕೆ ಉಪಯೋಗಿಸ್ತೀವಿ. ಇದು ಎಲ್ಲಾ ಫೈರ್ ಉಪಯೋಗಿಸಬಹುದು. DCP ತಾನೆ ಅದು. ಅದನ್ನ ತಗೊಂಡು ನೀವು ಇಟ್ಕೋಬೇಕು. ದೊಡ್ಡ ಸಿಲಿಂಡರ್ ಬರ್ತವೆ, ತಗೊಂಡು ಇಟ್ಕೋಬೇಕು. ಈಗ ಗೊತ್ತಾಯ್ತಲ್ಲ ಯಾವ್ದು ಉರ್ದು ಪೂಜೆ ಆಗೋದು. ಬಿ ಕ್ಲಾಸ್ ಅಂದ್ರೆ ಆಯಿಲ್, ಪೆಟ್ರೋಲ್, ಡೀಸೆಲ್ ಮತ್ತೆ ಪೇಂಟ್. ಸಿ ಕ್ಲಾಸ್ ಫೈರ್ ಅಂದ್ರೆ ಎಲೆಕ್ಟ್ರಿಕಲ್, ಗ್ಯಾಸ್, ಎಲೆಕ್ಟ್ರಿಕಲ್ ಹೇಳಿದ್ನಲ್ಲ. ಸಿ ಕ್ಲಾಸ್ ಫೈರ್ ಅಂದ್ರೆ ಗ್ಯಾಸ್ ಫೈರ್. ಗ್ಯಾಸ್ ಫೈರ್ ಬಗ್ಗೆ ಎಲ್ಲ ಹೇಳಿದ್ದಾನೆ. ಈಗ ಸಿಲಿಂಡರ್ ಎಲ್ಲ ತೋರಿಸ್ತೀವಿ. ಅದನ್ನ ಸಿಲಿಂಡರ್ ಅದು ತೋರ್ಸೋದನ್ನ ರೆಗ್ಯುಲೇಟರ್ ತೆಗೀರಿ, ರೆಗ್ಯುಲೇಟರ್ ತೆಗೀರಿ ಫಸ್ಟ್. ನಾನು ಹೇಳಿದ್ದಲ್ಲ ನಿಮ್ಮ ಮೇಲೆ ಸೀಲ್ ಎಲ್ಲ ಅದ್ರ ಗೊತ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಲ್ಲ. ಅದರೊಳಗೆ ಒಂದು ಬ್ಲಾಕ್ ವಾಷರ್ ಬರುತ್ತೆ, ಅದನ್ನ ನೀರು ಬಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ. ಲೀಕೇಜ್ ಇದ್ರೆ ಏಜೆನ್ಸಿ ವಾಪಸ್ ಕೊಡ್ಬೇಕು. ಅದನ್ನ ಅದು ಹೇಳಿದ್ದೀನಿ, ಹೇಳಿ ನೀವು ABCD ಗೊತ್ತಲ್ಲ ಸರ್ ಹೇಳಿದಾರಲ್ಲ. ಎ ಅಂದ್ರೆ ಜನವರಿಯಿಂದ ಮಾರ್ಚ್ ವರೆಗೂ, ಬಿ ಅಂದ್ರೆ ಏಪ್ರಿಲ್ ಇಂದ ಜೂನ್ ವರೆಗೂ. ಅಂದ್ರೆ ಇದು ಜೂನ್ 2026ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಈ ಸಿಲಿಂಡರ್ ಎಕ್ಸ್ಪೈರ್ ಆಗುತ್ತೆ. ಗೊತ್ತಾಯ್ತಲ್ಲ? ಅಷ್ಟರೊಳಗೆ ಇದನ್ನ ಬಳಸಬೇಕು. ಅಕಸ್ಮಾತ್ ಬಳಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡ್ಬಿಟ್ಟು ಇದು ಸಿಲಿಂಡರ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ? B26 ಕೆಲವೊಂದ್ ಕಡೆ D27 ಇರುತ್ತೆ, 30 ಇರುತ್ತೆ, 35 ಇರುತ್ತೆ. ಅಂದ್ರೆ 35 ಇರ್ತದೆ 2035 ತನಕ ವ್ಯಾಲಿಡ್ ಇದೆ ಅಂತ ಅರ್ಥ ಆಯ್ತಲ್ಲ? ಬಾಯ್ ಬರ್ತಾರೆ, ಯಾವ ರೀತಿ ತಗೋತಾರೆ, ಅವ್ರಿಗೆ ಬ್ಲಾಕ್ಸ್ ಒಂದು ವಾಷರ್ ಇರ್ತದೆ ಅಂತ ಹೇಳಿದ್ನಲ್ಲ. ಆತರ ಇದೆಲ್ಲ ಚೆಕ್ ಮಾಡ್ಕೋಬೇಕು. ಸುಮ್ಕೆ ತಂದ್ರೆ ಮನೆಗೆ ಇಟ್ಕೊಬಿಟ್ಟು ನೆಕ್ಸ್ಟ್ ಲೀಕೇಜ್ ಅಂತ ನಿಮ್ ಮನೆ ಸುಟ್ಕೋಬೇಡಿ ಯಾರುವೆ. ಇನ್ಕ್ಲೂಡ್ ನಮ್ಮ ಮನೆ ಆಗಲಿ ನಿಮ್ಮ ಮನೆ ಅಂತ ಬೇಜಾರು ಮಾಡ್ಕೋಬೇಡಿ ಯಾರುವೆ. ಗೊತ್ತಾಯ್ತಾ? ಗ್ಯಾಸ್ ಆಯ್ತಾ? ನೆಕ್ಸ್ಟ್ ಲೈಫ್ ಅಂತ ಇದಕ್ಕೆ ಇದೇನ್ ಮಾಡ್ತೀವಿ ಅಂದ್ರೆ, ಪ್ರವಾಹ ಬಂದ್ರೆ ಇನ್ನೊಂದು ಬಂದ್ರೆ ಹಗ್ಗ ಸಹಾಯದಿಂದ ಜೋರಾಗಿ ಎಸ್ಬಿಟ್ಟು ಅದ್ರ ಮುಖಾಂತರ ರೆಸ್ಕ್ಯೂ ಮಾಡಕ್ಕೆ ಉಪಯೋಗಿಸ್ತೇವೆ ಲೈಫ್ ಅಂತ. ಇದು ಲೈಫ್ ಜಾಕೆಟ್. ನಿಮ್ಗೆ ಗೊತ್ತಲ್ಲ, ಈಗ ಹೇಳಿದ್ನಲ್ಲ ನಾನು. ಎಲ್ಲ ನೀರಿನೊಳಗೆ ನೀವು ಸ್ವಿಮ್ಮಿಂಗ್ ಮಾಡೋದಾದ್ರೆ, ಪ್ರವಾಹ ಆದ್ರೆ, ಬೋಟ್ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಇದು ಹಾಕೊಂಡು ಹೋಗಿ ನಿಮ್ಮ ಸೇಫ್ ಆಗಿರ್ತೀರಿ. ನೀವು ನೀರಿಗೆ ಮುಳುಗಲ್ಲ. ಈ ನಿಮ್ಮ ಕುತ್ತಿಗೆ ಇರ್ತದಲ್ಲ, ಇಲ್ಲಿಂದ ಕೆಳಗಡೆ ಮಾತ್ರ ದೇಹ ಮಾತ್ರ ಮುಳುಗಿರ್ತದೆ, ಇಲ್ಲಿಂದ ಒಳಗೆ ಮುಳುಗ್ಸಲ್ಲ. ಅದು ನೀವು ತಗೊಂಡೋಗಿ ನೀರೊಳಗೆ ಹೆಸರು ಮ್ಯಾಕ್ ತೇಲ್ಕೆ ಬರ್ತಾನೆ. ಗೊತ್ತಾಯ್ತಾ? ಅವ್ನು ಈಚ್ ಬರ್ದಲ್ಲ ಅಂದ್ರೆ ಕ್ಲೀನ್ ಆಗಿ ಕ್ಲಿಪ್ ಹಾಕೊಂಡು ಅವ್ನು ಅವನ ಲೆವೆಲ್ ಟೈಟ್ ಮಾಡ್ಕೊಂಡು ಹಾಕಬೇಕು. ನೀವು ಹೆಂಗ್ ಬೆಲ್ಟ್ಗಳು ಹೆಂಗ್ ಹಾಕಿರ್ತೀರಿ ಹೆಂಗ್ ಹಾಕಬೇಕು. ಲೈಫ್ ಜಾಕೆಟ್ ಅದು. ಇದು ಬಂದು ಲೈಫ್ ಅಂತ. ಯಾರ ಬಾಡಿ ಬಿದ್ದಿದ್ರೆ ನೀವು ನೋಡ್ತಾ ಇರ್ತೀರಿ ಟಿವಿಲೆಲ್ಲ. ಬಾಡಿ ಬಿದ್ದರೆ ಅದು ಕೊಕ್ಕೆಯಲ್ಲಿ ಮತ್ತೆ ಅಂಡರ್ವೇರ್ ಬಟ್ಟೆಗಳಿದ್ರೆ ಮತ್ತೆ ಕೈಗಳು ಇವಕ್ಕೆಲ್ಲ ಸಿಗಾಕೊಂಡು ಬಾಡಿ ಬರುತ್ತೆ. ಹುಡುಕಿ ಬಿಡು ಎಲ್ಲಿದೆ ಅಂತ ನಾವು ಅದನ್ನ ತೆಗಿತೀವಿ ಬಾಡಿಗಳನ್ನ. ವಾತಾವರಣ ಡ್ರಾಪ್ ಲೆವೆಲ್ ಅಂತ ಅವ್ರ ಹೆಸರು. ಮತ್ತೆ ಬೇಸೆಟ್ ಆಕ್ಸಿಡ್ ಮಾಡಿ ಆಕ್ಸಿಜನ್ ಬ್ರೀತಿಂಗ್ ಆಪರೇಟರ್ ಅಂತ. ಇದು ಉಸಿರಾಟ ಸಲಕರಣೆ ಕನ್ನಡದಲ್ಲಿ. ಇದು ಏನು ಗೊತ್ತಾಯ್ತಾ? ಇದನ್ನ ನಾವು ಹೊಗೆ ತುಂಬಿದ ಕೊಠಡಿ ಮ್ಯಾನುವಲ್ಗಳಲ್ಲಿ ಯಾರು ಪ್ರಜ್ಞೆ ತಪ್ಪಿದ್ದಿರ್ತಾರೆ, ನಾವು ಪ್ರಜ್ಞೆ ತಪ್ತೀವಿ, ಅವ್ರನ್ನ ಒಳಗಡೆಯಿಂದ ತರಕ್ಕೆ ರೆಸ್ಕ್ಯೂ ಪರ್ಪಸ್ ಮಾಡಿ ಇದರಲ್ಲಿ ಸುಮಾರು 45 ನಿಮಿಷ ಇದಕ್ಕೆ ಟೈಮಿಂಗ್ಸ್ ಇರ್ತದೆ.
35 ನಿಮಿಷ ನಾವು ಕೆಲಸ ಮಾಡುವಾಗ ನಿಶ್ಚಿತವಾಗಿ ವಾರ್ನಿಂಗ್ ವಿಷಯ ಇರ್ತದೆ, ಫೇಸ್ ಮಾಸ್ಕ್ ಹಾಕೊಂಡಿರ್ತಾರೆ. ಅದು ಬಂದಾಗ ನೀವು ಸೇಫ್ ಆಗಿ ಬನ್ನಿ. ಮೇಲ್ಗಡೆ ಮತ್ತೆ ಅದು ಎಲ್ಲ ವಾತಾವರಣ ಗಾಳಿ ತುಂಬಿರ್ತದೆ, ಅದರಲ್ಲಿ ಅದು ಖಾಲಿ ಆಗಿರ್ತದೆ. ಬನ್ನಿ ಅಂದ್ರೆ ಬೇರೆ ಸಿಲಿಂಡರ್ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡ್ ಬರ್ತೀವಿ. ಬರೀ ವಾತಾವರಣ ಗಾಳಿ ತುಂಬಿ ಇರೋದು ಅಷ್ಟೇನೆ. ಮತ್ತೆ ಗಾಳಿ ಎಲ್ಲಿ ಸಿಕ್ಕಲ್ಲ, ಮತ್ತೆ ಯಾರೋ ಒಳಗಡೆ ಬಿದ್ದೋಗಿರ್ತಾರೆ ಬೆಂಕಿ ಒಳಗಡೆ, ಅವ್ರನ್ನ ಅನ್ಕಾನ್ಸಿಯಸ್ ಬಿದ್ದಿರ್ತಾರೆ, ಅವ್ರನ್ನ ರೆಸ್ಕ್ಯೂ ಮಾಡ್ತೀವಿ ತಗೊಂಡೆ ಕರ್ಕೊಂಡ್ ಬಂದು. ಅದು ಸ್ಕೂಲ್ ಟೈಪ್ ನಮ್ಮ ಹತ್ರ ಎಲ್ಲಿಲ್ಲ, ಅದು ಎಲ್ಲ ಅಲ್ಲಿ ಮಂಗ್ಳೂರ್ ನಮಗೆ ಅದೇ ಬೇರೆ ಸಿಲಿಂಡರ್ ಬರುತ್ತೆ. ಅದಕ್ಕೆ ಸ್ಕೂಬಾ ಡೈವಿಂಗ್ ಅದೇ ಬೇರೆ ಬರುತ್ತೆ, ಈ ಸಿಲಿಂಡರ್ ಎಲ್ಲ ಅನ್ನೋದು ಇದಾಕೆ ನೋಡ್ಕೋಬೇಡಿ ನೀರೊಳಗಡೆ. ಇದು ಓನ್ಲಿ ಮಾತ್ರ ಹೊರಗಡೆ ಔಟ್ ಸೈಡ್ ಮಾತ್ರ, ನೀರೊಳಗೆಲ್ಲ ಇದು ಖಾಲಿ ವಾತಾವರಣ ಗಾಳಿ ತುಂಬಿರ್ತೀವಿ. ನಮ್ಮ ಹತ್ರ ಏರ್ ಕಂಪ್ರೆಸ್ ಇರ್ತದೆ, ಖಾಲಿ ಅದೇ ತುಂಬಿರ್ತೀವಿ. ಗೊತ್ತಾಯ್ತು? ಸೀವಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಭಯಪಡ್ಬೇಡಿ. ಹೋಯ್ತಾ ಹೊಡೆದ ಕಾರ್ಬನ್ ಡೈಆಕ್ಸೈಡ್ ಹೊಡೆದ ಸೀವಟ್ ಹೆಂಗ್ ಹೋಗುದು ಗ್ಯಾಸ್ ಅಂತ. ಈಗ ರೆಗ್ಯುಲೇಟರ್ ಆಫ್ ಮಾಡಿದ್ರಾ? ನಂತರ ಮುಚ್ಚುವಿಕೆ ಟೈಪ್ ಅಲ್ಲಿ ಯಾವ ರೀತಿ ಮಾಡೋದು ಏನು ಅಂತ ತೋರಿಸ್ತೀವಿ ನೋಡಿ. ಅದನ್ನ ನೀವು ಏನಂತ ಇದೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಹಿಂಗೇನು ಆದ್ರೆ ಅಂತ ನಿಮಗೆ ತೋರಿಸ್ತಾ ಇರೋದು. ನೀವು ಮನೆ ಪರಲ್ಲಿ ಇನ್ನೊಂದು ಏನು ಶಾಂಪಲ್ ನೋಡಕ್ ಹೋಗ್ಬೇಡಿ, ಗೊತ್ತಾಯ್ತಾ? ನಾವೇನು ಆದ್ರೆ ರೆಗ್ಯುಲೇಟರ್ ಹತ್ರ ಆದ್ರೆ ನೀವೇನು ಮಾಡಕ್ಕಾಗಲ್ಲ ನೋಡಿ. ಹೆಂಗೆ ಗಾಳಿ ತಡೆಗಟ್ಟಿ ಮುಚ್ಚುವಿಕೆ ಅಂದ್ರೆ ಗೊತ್ತಲ್ಲ, ಕ್ಲೋಸಿಂಗ್ ಸಿಸ್ಟಮ್ ಹೆಂಗಾಯ್ತು ಗೊತ್ತಾಯ್ತಾ? ನಿಮ್ ಮನೇಲಿ ಹೆಂಗಂತ ನೀವು ಎಲ್ಲ ಟ್ರೈ ಮಾಡಕ್ಬಿಡಿ. ಹಿಂಗ್ ಆದಾಗ ಹಿಂಗ್ ಮಾಡಿ, ಆಮೇಲೆ ದೊಡ್ಡದಾಗ ನೀವೇನು ಮಾಡಕ್ಕಾಗಲ್ಲ, ನಾವೇ ಬರ್ಬೇಕು. ನೋಡಿದ್ರಾ? ಇದು ಅಷ್ಟೇ, ಗಾಳಿ ತಡೆಗಟ್ಟಿ ಜೋರ ಬಿಟ್ಟು ತೊಂದರೆ ಇಲ್ಲ. ಗಾಳಿ ತಡೆಗಟ್ಟಿ ಹೆಂಗ್ ಹೋಗ್ತಾರೆ, ಕೋಳಿ ಕೋಚ ಆಗ್ತಾರೆ ನೀವು ಹಳ್ಳಿ ಕಡೆ ಹಂಗೆ ಜೋರ ಬಿಟ್ಟು ನೋಡಿದ್ರೆ ಗಾಳಿ ತಡೆಗಟ್ಟಿ ಹೋಯ್ತು. ಆಮೇಲೆ ಮತ್ತೆ ಮಾಮೂಲಿ ನಿಮ್ಗೆ ಗ್ಯಾಸ್ ಅಲ್ಲಿ ಆಫ್ ಮಾಡ್ಕೊಳ್ಳಿ. ಕರೆಕ್ಟ್ ಹೊರಗಡೆ ಮಾಡ್ಬಾರ್ದು, ಒಂದ್ಸರಿ ಹೈಟ್ ಕರೆಕ್ಟ್ ಬರ್ಬೇಕು. ಹಾಗೆ ನೋಡಿದ್ರ ಯಾವ ರೀತಿ ಆಯ್ತು ಅಂತ. ಮತ್ತೆ ಅದೇ ತರ ಮುಚ್ಚುವಿಕೆ ನೀವ್ ಹೇಳ್ತಾ ಲೀಕೇಜ್ ಹೆಂಗೆ ಉರಿಬೇಕಾದ್ರೆ ಹೇಗೆ ಮಾಡ್ಬೇಕು ಅಂತ ನಿಮ್ಗೆ ಹೇಳಿತ್ತು. ಹೀಗಿತ್ಲ ಬಕೆಟ್ಗೆ ನೋಡಿದ್ರೆ ಗೊತ್ತಾಯ್ತಾ? ಆದ್ರೆ ಜಾಸ್ತಿ ಬ್ಲಾಂಕೆಟಿಂಗ್ ಮತ್ತೆ ಇನ್ನೊಂದು ಪೇಂಟ್ ಬಕೆಟ್ ಗಟ್ಟಿ ಇರ್ಬೇಕು. ಅದು ಅಷ್ಟೇನೆ ಕೆಲವು ನಿಮ್ಮ ಮನೇಲಿ ಉಪಯೋಗಿಸ್ತೀವಲ್ಲ ಅಂಗಡಿಗಳಿಂದ ಅದೆಲ್ಲ ಆಗಲ್ಲ. ಪೇಂಟ್ ಈ ತರ ಗಟ್ಟಿ ಬಕೆಟ್ ಇದ್ರೆ ಆ ತರ ಮಾಡ್ಬೋದು. ಕೆಲವಿವೆ ಈ ಪೈಪ್ ತೆಗೆದ್ರೆ ಪೈಪ್ ಇಲ್ಲಿ ಉರಿತಾ ಇರ್ತದೆ. ನೀವು ಅವಾಗ ರೆಗ್ಯುಲೇಟರ್ ಆಫ್ ಮಾಡೋ ಪೈಪ್ ಹತ್ರ ಮುಂದೆ ಉರಿತಾ ಇದ್ರೆ ಅದು ತೋರ್ಸಾಗಿದ್ರೆ ನೋಡಿದ ಇಲ್ಲಿ ಉರಿತಿದ್ರೆ ಹೆಂಗ್ ಮಾಡ್ಬೇಕು, ಮುಂದೆ ಉರಿತಿದ್ರೆ ಇಲ್ಲಿ ರೆಗ್ಯುಲೇಟರ್ ಆಫ್ ಮಾಡಿ. ರೆಗ್ಯುಲೇಟರ್ ಹತ್ರ ಉರಿತಿದ್ರೆ ನೀವೇನು ಮಾಡಕ್ಕಾಗಲ್ಲ, ಅದು ತೋರ್ಸಿರ್ತೇವೆ. ಬರ್ಬೋದು ನೋಡಿ ಬರಲ್ಲ. ಇವರು ಅಡಿಗೆದು ಏನೋ ಅಡಿಗೆ ಮಾಡ್ತಾರೆ, ನಾನ್ ವೆಜ್ ಏನೋ ಮಾಡ್ತಾರೆ. ನಾವು ಹೋಗೋ ಗಂಟಲ್ಲವೇ ಅರ್ಸಿಕೆ ಅಂತ ಹೋಗೋ ಗಂಟಲ್ಲ ಅದು ಬುಗುರು ಉರಿತಲೇ ಐತೆ. ನಾನು ಇಲ್ಲಿ ಬಂದು ಎಲ್ಲ ಹೊರಗಡೆ ಕೊಡ್ಬೋದಿದ್ದಾರೆ. ಇಲ್ಲ ರೆಗ್ಯುಲೇಟರ್ ಆಫ್ ಮಾಡ್ಬಿಟ್ರೆ ಅದು ಆಗಿ ಹೋಗುತ್ತೆ. ಅಲ್ಲಿಂದ ಗ್ಯಾಸ್ ಉರಿತಾ ಇರ್ತದೆ, ಜ್ವಾಲೆ ಆಫ್ ಆಗುತ್ತೆ. ಆ ತರ ಆಯ್ತು. ಮಧ್ಯದಲ್ಲಿ ಎಲ್ಲಾದ್ರೂ ಬೆಂಕಿ ಹತ್ಕೊಂಡ್ರೆ ಇಲ್ಲ ಲೀಕೇಜ್ ಆಗ್ತಿದ್ರೆ ಒಂದೇ ಕೆಲಸ, ರೆಗ್ಯುಲೇಟರ್ನ ಆಫ್ ಮಾಡೋದು. ರೆಗ್ಯುಲೇಟರ್ ಆಫ್ ಮಾಡ್ಬಿಟ್ಟು ತೆಗೆದ್ಬಿಟ್ರೆ ಮುಗೀತು. 90% ಯಾವುದೇ ಏನು ತೊಂದರೆ ಆಗ್ತದೆ. ಇನ್ನ ಸಿಲಿಂಡರ್ ನೀರಲ್ಲಿ ಮಾಮೂಲಿ ಕ್ಯಾಪ್ ಹತ್ರ ಲೀಕೇಜ್ ಆಗ್ತಾ ಇದ್ರೆ ನೀರು ಗೊತ್ತಾಗ ನೀರಿಗೆ ಇಲ್ಲ ಓಪನ್ ಪ್ಲೇಸ್ ತೊಟ್ಟಿಗಳಿಗೆ ಮುಳುಗಿಸಿ ಗಾಳಿಗೆ ಇದಾಗಿ ಅದು ಶೇಖರಣೆಗೆ ಅದ್ರ ಮುಖಾಂತರ ಆವಿಯಾಗಿ ಹೋಗುತ್ತೆ. CD ಅಂದ್ರೆ ಪ್ರತಿ ವರ್ಷದ ಪ್ರತಿ 3 ತಿಂಗಳಿಗೆ ABCD. ಇದು P26 ಅಂದ್ರೆ ಇದು ತೂಕ ಇದೆ, ಇದು ಸಿಲಿಂಡರ್ ತೂಕ ಇದೆ. P26 ಅಂದ್ರೆ ಬಿ ಅಂದ್ರೆ ಜೂನ್ ಎಂಡ್ವರೆಗೂ, ಜೂನ್ 2026 ಅಂದ್ರೆ ಈ ವರ್ಷ. ಇನ್ನ ಈ ಸಿಲಿಂಡರ್ ವ್ಯಾಲಿಡಿಟಿ ಇನ್ನು 5 ತಿಂಗಳು ಮಾತ್ರ ಇದೆ. ಅಕಸ್ಮಾತ್ ಇದು ಡೆಲಿವರಿ ಆಗ್ತದೆ ಗ್ಯಾಸ್ ಏಜೆಂಟ್ ಹತ್ರ ಉಳ್ಕೊಂಡಿರುತ್ತೆ. ನೀವು ಜೂನ್ ತಿಂಗಳಲ್ಲಿ ಇಲ್ಲ ಜುಲೈ ತಿಂಗಳಲ್ಲಿ ತಗೋತೀರಾ, ಅವಾಗ ಏನ್ ಮಾಡ್ಬೇಕು, ನೋಡ್ಬೇಕು, ಚೆಕ್ ಮಾಡ್ಬೇಕು. ಚೆಕ್ ಮಾಡಿದಾಗ P26 ಅಂತಿದ್ರೆ ಆಲ್ರೆಡಿ ಎಕ್ಸ್ಪೈರ್ ಆಗಿರುತ್ತೆ. ಅವಾಗ ನೀವು ಗ್ಯಾಸ್ ಏಜೆನ್ಸಿ ಅವ್ರಿಗೆ ಹೇಳ್ಬಿಟ್ಟು, ಇಲ್ಲ ಏಜೆಂಟ್ ಬಂದಿರ್ತಾರಲ್ಲ ಮನೆಗೆ ಡೆಲಿವರಿ ಬಾಯ್, ಅವ್ರಿಗೆ ಹೇಳ್ಬಿಟ್ಟು ಈ ಸಿಲಿಂಡರ್ ಎಕ್ಸ್ಪೈರ್ ಆಗಿದೆ, ನಮಗೆ ಬದಲಿ ಸಿಲಿಂಡರ್ ಕೊಡಿ ಅಂತ ತಗೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಯಾವ ಟೈಮಲ್ಲಿ ಬೇಕಾದ್ರೂ ಇದು ಎಕ್ಸ್ಪ್ಲೋರ್ ಆಗ್ಬೋದು. ಅಂದ್ರೆ ಇದ್ರ ವ್ಯಾಲಿಡಿಟಿ ಮುಗ್ದಿರೋದ್ರಿಂದ ಯಾವಾಗ ಬೇಕಾದ್ರೂ ಇದು ಎಕ್ಸ್ಪ್ಲೋರ್ ಆಗ್ಬೋದು. ಗೊತ್ತಾಯ್ತಾ? ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳೆ, ಪ್ರತಿ ಟೈಮ್ ಕೂಡ ನೋಡ್ಕೊಂಡೇ ತಗೋಬೇಕು ಸಿಲಿಂಡರ್. ಓಕೆ, ಬ್ರಾಂಚಸ್ ಇರ್ತವೆ. ಮತ್ತೆ ಫೋನ್ ಮಾಡೋದು ಹೆಂಗೆ ಆಯಿಲ್ ಡೀಸೆಲ್ ಫೈರ್ ಆಡ್ಸೋದು ಅದ್ರ ಬಗ್ಗೆ ಅಲ್ಲಿ ನಾವು ಗ್ರೌಂಡ್ ಅಲ್ಲಿ ನಿಮ್ಗೆ ಡೆಮೋ ಕೊಡ್ತೀವಿ.
ಇಲ್ಲಿಗೆ ಕ್ಲಾಸು ಮುಕ್ತಾಯ ಆಯ್ತು. ಮತ್ತೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಮತ್ತೆ ನಮ್ಮಲ್ಲಿ ಇನ್ನೊಂದು ಎಜುಕೇಶನ್ ಯಾವ್ದಾದ್ರು ಬೇಕು ಅಂತ ಹೇಳ್ಬಿಡು. ಸೇಟ್ ಕೇಳಕ್ಕೆ ಬೇಕಂತೆ. ಮತ್ತೆ ಈಗ ಫೈರ್ ಮ್ಯಾನ್, ಫೈರ್ ಡ್ರೈವರ್, ಫೈರ್ ಮೆಕ್ಯಾನಿಕ್ ಅಂತಿತ್ತು. ಆದ್ರೆ ಈಗ ಸರ್ಕಾರಕ್ಕೆ ಹೊಸದಾಗಿ ಹೊರಟು ಹೋಗಿದೆ ಫೈರ್ ಆಪರೇಟರ್ಸ್ ಆಗಿ ಪ್ರತಿಯೊಂದು. ಅಂದ್ರೆ ಈಗ ಫೈರ್ ಆಪರೇಟರ್ ಅಂದ್ರೆ ಅವರು ಡ್ರೈವರ್ ಆಗಿ ಮೇನ್ ಆಗಿ ಪ್ರತಿಯೊಂದು ಎಲ್ಲಾ ಕಡೆ ಎಲ್ಲಾ ತರದ್ದನ್ನು ತಿಳ್ಕೊಂಡು ಬರ್ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಪ್ರತಿಯೊಬ್ಬರು 18 ವರ್ಷ ಆಗ್ತಿದ್ದಾಗಲೇ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡು ಹೆವಿ ಬ್ಯಾಗ್ ತಗೋಬೇಕು. ಆಮೇಲೆ SSLC ನೆಕ್ಸ್ಟ್ ಆದ್ರೆ PUC ತಗೊಂಡು ತಗೋಬಹುದು. ಈಗ ಇರೋದು ಈಗ ಪ್ರೆಸೆಂಟ್ SSLC ಮೇಲೆ ಇದೆ. ಆದ್ರೆ ಡೈರೆಕ್ಟ್ ಸೆಲೆಕ್ಷನ್ ಅವ್ರಿಗೆ ಇಷ್ಟು ಕೊಡ್ಬೇಕು ಅಂತ. ಆಯ್ತು, ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಾರ ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ಗೊತ್ತಾಯ್ತು. ಇನ್ನೊಂದೊಮ್ಮೆ ಹೇಳಿದ್ದಲ್ಲ, ಯಾವ್ದಾರ ಕರೆಂಟ್ದು ಇನ್ನೊಂದು ಯಾವ ರೀತಿ ಮನೆಗಳಿಗೆಲ್ಲ ಬೆಂಕಿ ಆಗೋದು ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದಷ್ಟು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಎಲ್ಲ ನೆಕ್ಸ್ಟ್ ಗ್ರೌಂಡ್ಗೆ ಹೋಗಿ